ಸೊ ಜುಗಲ್ಬಂದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಂಡ್ಯ. ಪ್ರತಿನಿತ್ಯದಂತೆ ಇವತ್ತೊಂದು ಸಬ್ಜೆಕ್ಟ್ ಎತ್ಕೊಂಡಿದ್ದೀವಿ. ಈಗಾಗಲೇ ನಿಮಗೆ ಗೊತ್ತಿದೆ, ಕರ್ನಾಟಕ ರಾಜ್ಯ ಸರ್ಕಾರ ಕನ್ನಡ ಚಲನಚಿತ್ರ ಪ್ರಶಸ್ತಿಗಳನ್ನು ರಾಜ್ಯ ಪ್ರಶಸ್ತಿ ಘೋಷಣೆ ಮಾಡಿದೆ. ಜೊತೆಗೆ ಕೆಲವು ಚಿತ್ರಗಳಿಗೆ ಸಬ್ಸಿಡಿಯನ್ನು ಘೋಷಿಸಿದೆ. ಕೆಲವಲ್ಲ 50 ಚಿತ್ರಗಳಿಗೆ ಈ ಬಾರಿ ಸಬ್ಸಿಡಿ ಸಿಕ್ಕಿದೆ. ಒಂದು ಬಹಳ ದೊಡ್ಡ ಕನ್ಫ್ಯೂಷನ್ ಇದೆ ರಾಜ್ಯ ಜನತೆಗೆ, ಅದೊಂದು ಕ್ಲಿಯರ್ ಕೂಡ ಮಾಡ್ತೀನಿ. ರಾಜ್ಯ ಪ್ರಶಸ್ತಿ ಮತ್ತು ಸಬ್ಸಿಡಿ ಇದೆರಡು ಬೇರೆ ಬೇರೆ, ಎರಡಕ್ಕೂ ಕೂಡ ಬೇರೆ ಬೇರೆ ಅಧ್ಯಕ್ಷರಿದ್ದಾರೆ. ರಾಜ್ಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಮಾಡೋದಕ್ಕೆ ಶ್ರೀಮತಿ ಭಾರತಿ ವಿಷ್ಣುವರ್ಧನ್ ಇದ್ದರೆ, ಸಬ್ಸಿಡಿ ಚಿತ್ರಗಳಿಗೆ ಹಿರಿಯ ನಟ ಶಿವರಾಮ್ ಅಧ್ಯಕ್ಷರಾಗಿದ್ದರು. ಎರಡೂ ಕಡೆಯೂ ಕೂಡ ಕನ್ನಡ ಚಿತ್ರದ ಉದ್ಯಮ ಈ ಎರಡೂ ವಿಭಾಗಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದೆ. ಒಂದು ರಾಜ್ಯ ಪ್ರಶಸ್ತಿಯ ಬಗ್ಗೆ, ಇನ್ನೊಂದು ಸಬ್ಸಿಡಿ ಪಡೆದಿರುವ ಚಿತ್ರಗಳ ಬಗ್ಗೆ. ಇದು ಒಂದು ದೊಡ್ಡ ಗೊಂದಲ. ಇದರ ಬಗ್ಗೆ ಮಾತಾಡೋದಕ್ಕೆ ಚಿತ್ರೋದ್ಯಮದ ಅನೇಕ ಗಣ್ಯರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರೆಲ್ಲರ ಜೊತೆ ಮಾತಾಡ್ತೀನಿ. ಜೊತೆಗೆ ಅದು ಏನು ಅನ್ನೋದನ್ನು ಒಂದು ಪ್ಯಾಕೇಜ್ ಮೂಲಕ ನಿಮ್ಮನ್ನು ತೋರಿಸ್ತೀವಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ಉಡುಪಿಯಲ್ಲಿ ಬಿಯರ್ಗೂ ಬಂದಿದೆ ಬರ. ಟ್ಯಾಕ್ಸ್ ರೂಲ್ಸ್ನಿಂದ ಮದ್ಯಪ್ರಿಯರು ಕಂಗಾಲು. ಹೀಗೆ ಆದರೆ ಬಾರ್ ಮುಚ್ಚೋದು ಗ್ಯಾರಂಟಿ. ಭೀಮಾ ತೀರದಲ್ಲಿ ರೇಣು ವಿಹಾರ. ಚಾಮರಾಜನಗರದಲ್ಲಿ ಫಿಲ್ಮ್ ನೋಡಿದ ಅಬಕಾರಿ ಸಚಿವರು ತಮ್ಮ ಪಾತ್ರವನ್ನು ತಾವೇ ಹೊಗಳಿಕೊಂಡ ರೇಣುಕಾಚಾರ್ಯ. ಬಿಲ್ಡರ್ಗೆ ಬೆದರಿಕೆ, ಸುಲಿಗೆ ಆರೋಪ. ಕಾರ್ಪೊರೇಟರ್ ಶಿವಕುಮಾರ್ ವಿರುದ್ಧ ದೂರು. ಕಬ್ಬನ್ ಪಾರ್ಕ್ ಠಾಣೆಯಲ್ಲಿ ದೂರು ದಾಖಲಿಸಿದ ಆದಿತ್ಯ ರಹೇಜ್. ಪಶ್ಚಿಮ ಬಂಗಾಳದಲ್ಲಿ ಮಕ್ಕಳ ಕಿಡ್ನಾಪ್. ಬೆಂಗಳೂರಿನಲ್ಲಿ ಬೆಗ್ಗಿಂಗ್. ಬಾಲಕಿ ಸೇರಿ 3 ಮಕ್ಕಳ ರಕ್ಷಣೆ. ಮಾಂಗಲ್ಯ ಕಾಲುಂಗರದ ಪರದಾಟ ಅಂತ್ಯ. ಮುಗಿಯಿತು ಚಿನ್ನ ವ್ಯಾಪಾರಿಗಳ ಮುಷ್ಕರ. ಸೋನಿಯಾರಿಂದ ಸಿಕ್ಕಿದೆಯಂತೆ ಸಕಾರಾತ್ಮಕ ಭರವಸೆ. ಎರಡು 2010-11ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಘೋಷಣೆಯಾಗಿದೆ. ಜೊತೆಗೆ ಚಿತ್ರಗಳಿಗೆ ಸಬ್ಸಿಡಿ ಕೂಡ ಯಾವುದಾದಕ್ಕೆ ಸಿಗ್ತಾ ಇದೆ ಅನ್ನೋ ಘೋಷಣೆಯೂ ಕೂಡ ಹೊರಬಿದ್ದಿದೆ. ಈ ಎರಡರ ವಿರುದ್ಧನೂ ಕೂಡ ಅಸಮಾಧಾನದ ಭುಗಿಲೂ ಕೂಡ ಈಗ ಹೊರಬಿದ್ದಿದೆ. ಇದರ ಬಗ್ಗೆ ಮಾತಾಡೋದಕ್ಕೆ ಮೊದಲು ಒಟ್ಟಾರೆ ಇದೇನು ಚಿತ್ರಣ ಅನ್ನೋದ್ರ ಬಗ್ಗೆ ಒಂದು ವರದಿ, ಆ ಸಂಕ್ಷಿಪ್ತ ವರದಿಯನ್ನು ನೋಡಿದ ನಂತರ ನಾವು ಚರ್ಚೆ ಮಾಡ್ತೀವಿ. ವರದಿ. ಎರಡು 2010-11ನೇ ಸಾಲಿನ ರಾಜ್ಯ ಚಲನಚಿತ್ರ ಪ್ರಶಸ್ತಿ ನಿನ್ನೆಯಷ್ಟೇ ಘೋಷಣೆಯಾಗಿದೆ. ಆದರೆ ಇದರ ಜೊತೆ ಸರ್ಕಾರ ಮತ್ತೊಮ್ಮೆ ತಪ್ಪು ಹೆಜ್ಜೆ ಇಟ್ಟಿದೆ. ಸರ್ಕಾರ ಕೊಟ್ಟಿರುವ ಎಲ್ಲ ಪ್ರಶಸ್ತಿಗಳನ್ನು ಒಪ್ಪಿಕೊಂಡರೂ ಡಾಕ್ಟರ್ ರಾಜ್ ಪ್ರಶಸ್ತಿ ವಿವಾದಕ್ಕೆ ಸಿಲುಕಿದೆ. ಅದಕ್ಕೆ ಕಾರಣ ಪ್ರಶಸ್ತಿ ಪಡೆದಿರುವುದು ನಟ ಶಿವರಾಮ್. ಹೌದು, ಚಿತ್ರನಟ ಶಿವರಾಮ್ಗೆ ಪ್ರಶಸ್ತಿ ಕೊಡುವುದಕ್ಕೆ ತಕರಾರು ಎತ್ತಿರುವುದಕ್ಕೆ ಕಾರಣಗಳಿವೆ. ಶಿವರಾಮ್ ಇತ್ತೀಚೆಗಷ್ಟೇ ರಾಜ್ಯಾದ್ಯಂತ ಸುದ್ದಿಯಾದ ಚಲನಚಿತ್ರ ಸಬ್ಸಿಡಿ ಕಮಿಟಿ ಅಧ್ಯಕ್ಷರಾಗಿದ್ದವರು. ಸಬ್ಸಿಡಿ ಕೊಡಲು ಸಮಿತಿಯ ಸದಸ್ಯರು ಲಂಚ ಪಡೆಯುತ್ತಿದ್ದ ವಿಚಾರ ಸುವರ್ಣ ನ್ಯೂಸ್ನ ರಹಸ್ಯ ಕಾರ್ಯಾಚರಣೆಯಲ್ಲಿ ಬಯಲಾಗಿತ್ತು. ಸಬ್ಸಿಡಿ ಕಮಿಟಿ ಬೆತ್ತಲಾಗಿ ನಿಂತಿತ್ತು. ಸೊ ನಾನು ಹೋದಾಗ ಇದು ಕೊಟ್ಟಿದ್ದೆ, ಅದು ಸೆನ್ಸರ್ ಸರ್ಟಿಫಿಕೇಟ್ ಕೊಟ್ಟಾಗ ಸರಿ ಆಯ್ತು ಎಲ್ಲ ಆಗೋ. ನಾನು ಬೆಳಿಗ್ಗೆ ಒಂದು 10 ಗಂಟೆ ಕೊಟ್ಟಿದ್ದು, 3 ಗಂಟೆಗೆ ಫೋನು, ಸರ್ ನಿಮ್ದೆಲ್ಲ ಓಕೆ ಆಗೋಯ್ತು ಸರ್, ಆಗೋಯ್ತು ಬಂದ್ಬಿಡಿ, 2 ಲಕ್ಷ ಕೊಟ್ಬಿಡಿ, ನಿಮ್ದು ಆಗೋಯ್ತು. ನಾನು ಹೇಳಿದ್ರೆ ಯಾರ ಹತ್ರ ಮಾತಾಡಿದೆ ಸರ್, ಇಲ್ಲ ಕಮಿಟಿ ಇಬ್ಬರ ಹತ್ರ ಮಾತಾಡ್ಬಿಟ್ಟು ಶಿವರಾಮ್ ಸರ್ ಹತ್ರ ಬೇರೆ ಹತ್ರ ಮಾತಾಡ್ಬಿಟ್ಟಿದ್ದೀನಿ. ಹಂಗೆ ರಹಸ್ಯ ಕಾರ್ಯಾಚರಣೆಯ ವರದಿ ಪ್ರಸಾರವಾದಾಗ ರಾಜ್ಯ ಸರ್ಕಾರವು ವೀರಾವೇಶದಿಂದ ತಪ್ಪಿತಸ್ಥರನ್ನ ಶಿಕ್ಷಿಸುತ್ತೇವೆ, ಲಂಚ ಕೊಟ್ಟವರಿಗೆ ಸಬ್ಸಿಡಿ ಇಲ್ಲ ಎಂದು ಘೋಷಿಸಿತು. ನಮ್ಮೆಲ್ಲ ಕನ್ನಡ ಚಿತ್ರರಂಗದ ಹಿರಿಯ ಪ್ರೊಡ್ಯೂಸರ್ಸ್ ಎಲ್ಲ ಬಂದಿದ್ದಾರೆ. ನಮಗೆ ಅನ್ಯಾಯ ಆಗಿದೆ ಅನ್ನೋ ಮಾತನ್ನು ಹೇಳಿದ್ದಾರೆ. ಯಾವುದು ತಪ್ಪುಗಳಾಗಿದೆ ಅದನ್ನು ಸರಿ ಮಾಡೋವಂಥದ್ದಕ್ಕೆ ಮತ್ತು ಏನು ಮಾಡಬೇಕು ಅನ್ನೋದಕ್ಕೆ ಚಲನಚಿತ್ರ ರಂಗದವರೇ ಇದನ್ನು ತೀರ್ಮಾನ ಮಾಡಿದ್ರೆ ಸೂಕ್ತ ಅಂತ ನನಗನ್ನಿಸಿದೆ. ಅದಕ್ಕೆ ಅವ್ರಿಗೆ ನಾನು ಸಲಹೆ ಕೊಟ್ಟಿದ್ದೀನಿ, ನಿಮ್ಮ ಮಟ್ಟದಲ್ಲೇ ಇದಕ್ಕೊಂದು ಅಂತಿಮವಾದ ರೂಪ ಕೊಡಿ, ಸರ್ಕಾರ ಅದನ್ನು ಚಾಚು ತಪ್ಪದೆ ಮಾಡುವಂಥದ್ದು, ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ. ಚಿತ್ರರಂಗದ ಹಲವರು ಸಬ್ಸಿಡಿಗಾಗಿ ಲಂಚ ಪ್ರಕರಣದ ಬಗ್ಗೆ ಧ್ವನಿ ಎತ್ತಿದ್ದರು. ಈ ಬಗ್ಗೆ ಚಿತ್ರರಂಗದವರೇ ಲೋಕಾಯುಕ್ತರಿಗೂ ದೂರು ಕೊಟ್ಟಿದ್ದಾರೆ. ಬೆಂಗಳೂರಿನ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಕೇಸು ದಾಖಲಾಗಿದೆ. ವಿಚಾರಣೆ ಇನ್ನೂ ನಡೆಯುತ್ತಿದೆ. ವಿಚಾರಣೆ ನಡೆಯುತ್ತಿರುವಾಗಲೇ ಯಾರು ತಪ್ಪಿತಸ್ಥರು ಅನ್ನುವುದು ಸಾಬೀತಾಗುವ ಮೊದಲೇ ಖುದ್ದು ಮುಖ್ಯಮಂತ್ರಿಗಳು ಆರೋಪಿಗಳಿಗೆ ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ. ಸಬ್ಸಿಡಿ ವಿಚಾರದಲ್ಲಿ ಕೂಡ
ಈಗಾಗಲೇ ಸಬ್ಸಿಡಿ ಕೊಟ್ಟಂಥ ಚಿತ್ರಗಳ ಪಟ್ಟಿ ನನ್ನ ಕೈ ಸೇರಿದೆ. 2-3 ದಿನಗಳ ಹಿಂದೆ ಅದರಲ್ಲಿ ಏನೋ ಸ್ವಲ್ಪ ವ್ಯತ್ಯಾಸಗಳಾಗಿದೆ ಅಂತ ಹೇಳುವಂಥ ಒಂದು ಹಲವಾರು ಆರೋಪಗಳು ಬಂದಿತ್ತು. ಅದನ್ನು ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿದ್ದೇನೆ. ಅದರಲ್ಲಿ ಮೇಲ್ನೋಟಕ್ಕೆ ಅವರು ಹೇಳಿದಂಥದ್ದು ಇದ್ದರೂ ಕೂಡ ಯಾವುದೇ ರೀತಿಯ ಅಂಥ ಆರೋಪಗಳಿಗೆ ಸಂಬಂಧಪಟ್ಟಂತೆ ಯಾವುದೇ ಕೆಲಸ ಕಾರ್ಯಗಳಾಗಲಿಲ್ಲ, ಎಲ್ಲವೂ ಸುಸೂತ್ರವಾಗಿ ನಡೆದಿದೆ ಅಂತ ಹೇಳಿ ಶಿವರಾಮ್ ನೇತೃತ್ವದಲ್ಲಿ ಕೊಟ್ಟಂಥ ಆ ಪಟ್ಟಿಯನ್ನು ಸರ್ಕಾರ ಅಂಗೀಕರಿಸಿದೆ. ಅಂದಹಾಗೆ ಈ ಪ್ರಕರಣದಲ್ಲಿ ಸಬ್ಸಿಡಿ ಕಮಿಟಿಯ ಅಧ್ಯಕ್ಷರು ಆಗಿದ್ದ ಡಾಕ್ಟರ್ ರಾಜ್ ಪ್ರಶಸ್ತಿ ಪಡೆದಿರುವ ನಟ ಶಿವರಾಮ್ ಆರೋಪಿ ನಂಬರ್ 1. ಆರೋಪದಿಂದ ಮುಕ್ತರಾಗುವ ಮೊದಲೇ ಆರೋಪಿಯೊಬ್ಬರಿಗೆ ಡಾಕ್ಟರ್ ರಾಜ್ ಪ್ರಶಸ್ತಿಯಂತಹ ಬಹುದೊಡ್ಡ ಗೌರವ ನೀಡುವುದು ಎಷ್ಟು ಸರಿ ಅನ್ನುವುದು ಪ್ರಶ್ನೆ. ಸೆಕ್ಸ್ ಚಿತ್ರವನ್ನು ಸಮರ್ಥಿಸಿಕೊಂಡಿದ್ದ ಶಿವರಾಮ್, ಇದನ್ನು ಪಕ್ಕಕ್ಕಿಡೋಣ. ಸಬ್ಸಿಡಿ ಕಮಿಟಿ ಶಿಫಾರಸು ಮಾಡಿದ ಚಿತ್ರಗಳಲ್ಲಿ ನಿರ್ದೋಷಿ ಅನ್ನುವ ಸೆಕ್ಸ್ ಚಿತ್ರವೂ ಸೇರಿದೆ. ಸಬ್ಸಿಡಿ ಲಂಚ ಪ್ರಕರಣದ ಬಗ್ಗೆ ಮಾತನಾಡಿದ್ದ ಶಿವರಾಮ್ ಅದನ್ನೂ ಕೂಡ ಹಾಸ್ಯಾಸ್ಪದವಾಗಿ ಸಮರ್ಥಿಸಿಕೊಂಡಿದ್ರು. ಈಗ ಇದೇ ಶಿವರಾಮ್ ಡಾಕ್ಟರ್ ರಾಜ್ ಪುರಸ್ಕಾರವನ್ನೂ ಪಡೆಯುತ್ತಿದ್ದಾರೆ. ಅಷ್ಟೆಲ್ಲ ಲಂಚ ಪ್ರಕರಣ ಬಯಲಾದ ಮೇಲೂ ತನಿಖೆಯನ್ನು ನಡೆಸದೆ ಸರ್ಕಾರ ಅದೇ ಚಿತ್ರಗಳಿಗೆ ಸಬ್ಸಿಡಿ ಕೊಡುತ್ತಿದೆ. ಇದು ಲಂಚಕೋರರಿಗೆ ಸರ್ಕಾರ ಲಂಚ ಪಡೆಯೋಕೆ ಹೆದರಬೇಡಿ, ಏನ್ ಬೇಕಾದರೂ ಮಾಡ್ಕೊಳ್ಳಿ, ಡೋಂಟ್ ವರಿ, ನಾವು ನಿಮ್ಮನ್ನ ಗೌರವಿಸುತ್ತೇವೆ, ಸನ್ಮಾನಿಸುತ್ತೇವೆ ಎಂದು ಘೋಷಿಸುತ್ತಿರುವಂತಿದೆ. ನಾಚಿಕೆಯಾಗಬೇಕು. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಒಂದಷ್ಟು ಚಿತ್ರಣವನ್ನು ನಿಮ್ಮ ಮುಂದೆ ಇಟ್ಟಿದ್ವಿ. ರಾಜ್ಯ ಜನತೆಗೆ ಗೊತ್ತಾಗಬೇಕು ಏನು ಆಗಿದೆ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಮತ್ತು ಸಬ್ಸಿಡಿ ಪಡೆದಿರುವ ಚಿತ್ರಗಳ ವಿಚಾರಗಳೇನು ಅನ್ನೋದು ನಿಮ್ಮ ಮುಂದೆ ಇಟ್ಟಿದ್ವಿ. ಅದಕ್ಕೆ ಮೊದಲು ಕೆಲವು ತಪ್ಪುಗಳನ್ನು ಸುವರ್ಣ ನ್ಯೂಸ್ ಕೂಡ ಪಟ್ಟಿ ಮಾಡಿದೆ. ಯಾಕೆಂದರೆ ಈ ಲಂಚಾವತಾರವನ್ನು ಬಯಲಿಗೆಳಿದ್ದು ಸುವರ್ಣ ನ್ಯೂಸ್ 24/7. ಎಲ್ಲಿ ಸಬ್ಸಿಡಿಗೋಸ್ಕರ ಲಂಚ ಪಡಿತಾ ಇದ್ದಾರೆ ಅದನ್ನು ನಾವು ಸ್ಟಿಂಗ್ ಆಪರೇಷನ್ ಮಾಡಿ ರಾಜ್ಯದ ಜನತೆಯ ಮುಂದಿಟ್ಟಿದ್ವಿ. ಅದಕ್ಕೆ ಉಪ್ಪಾರಪೇಟೆ ಸ್ಟೇಷನ್ನಲ್ಲಿ FIR ಕೂಡ ದಾಖಲಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳ ಹೇಳಿಕೆಯಿಂದ ತನಿಖೆ ಹಿನ್ನಡೆಯಾಗುತ್ತೆ. ಪೊಲೀಸರು ರಿಪೋರ್ಟ್ ಹಾಕಿ ಕೈ ತೊಳ್ಕೋತಾರೆ. ಅಂದರೆ ಒಂದು ಲಂಚ ಪ್ರಕರಣ ಹೇಗೆ ಮುಚ್ಚೋಗುತ್ತೆ ಅಂತ. ಹಾಗಾದರೆ ಸುವರ್ಣ ನ್ಯೂಸ್ ಮಾಡಿದ ಸ್ಟಿಂಗ್ ಆಪರೇಷನ್ ಸುಳ್ಳ? ರಾಜ್ಯದ ಜನತೆಯ ಮುಂದೆ ಅದಿಟ್ಟಿದ್ದು ಸುಳ್ಳ? ಇದು ಕೂಡ ತನಿಖೆ ಆಗಬೇಕಾದಂಥದ್ದು. ಇನ್ನು ಶಿವರಾಮ್ ಸಬ್ಸಿಡಿ ಈ ಕಮಿಟಿ ಅಧ್ಯಕ್ಷರಾಗಿ ಮಾಡಿರೋ ತಪ್ಪುಗಳನ್ನು ನಾವು ಒಂದಷ್ಟು ಪಟ್ಟಿ ಮಾಡಿದ್ದೀವಿ. ಸುವರ್ಣ ನ್ಯೂಸ್ ಅದನ್ನು ಮುಂದೆ ಇಡ್ತೀನಿ. ಸಬ್ಸಿಡಿ ಸಮಿತಿಯ ಸದಸ್ಯನೊಬ್ಬನ ಮೇಲೆ ಲಂಚದ ಆರೋಪ ಬಂದಾಗ ಆತನನ್ನು ಸಮರ್ಥಿಸಿಕೊಂಡಿದ್ದು ತನ್ನ ಹೆಸರನ್ನೇ ಆ ಸದಸ್ಯ ಹೇಳಿದ್ದ ಅನ್ನೋದನ್ನು ಮರೆತಿದ್ದು ಯಾರು? ಶಿವರಾಮ್ ಅಂತ ಒಬ್ಬ ಹಿರಿಯ ನಟ. ಇನ್ನು ಆರೋಪ ಬಂದಾಗ ಅಧ್ಯಕ್ಷ ಸ್ಥಾನ ತೊರೆದಿದ್ದರೆ ಒಬ್ಬ ಹಿರಿಯ ನಟರಾಗಿ ಅವರಿಗೆ ಗೌರವ ಉಳಿತಿತ್ತು. ಬದಲಾಗಿ ಇದೇ ಸಬ್ಸಿಡಿ ಪಟ್ಟಿಯನ್ನು ಒಪ್ಕೊಳ್ಳಿ ಅಂತ ಸರ್ಕಾರವನ್ನು ಒತ್ತಾಯಿಸಿದರು. ಸಬ್ಸಿಡಿ ಸಮಿತಿ ಏನಿದ್ರು ಸರ್ಕಾರಕ್ಕೆ ಸಲಹೆ ಕೊಡ್ಬೋದು, ಒತ್ತಾಯ ಮಾಡುವ ಅಧಿಕಾರ ಅದಕ್ಕಿಲ್ಲ. ಇನ್ನು ಕಳಂಕಿತ ಎಂದು ಕೇಸ್ ದಾಖಲಾಗಿದ್ದರೂ ರಾಜ್ಕುಮಾರ್ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದು. ಇನ್ನು ಸರ್ಕಾರ ಮಾಡಿರೋ ಪ್ರಮುಖ ತಪ್ಪುಗಳು: ಸ್ಟಿಂಗ್ ಆಪರೇಷನ್ ಮಾಡಿ ಸಬ್ಸಿಡಿ ಸಮಿತಿಯ ಸದಸ್ಯ ಸುರೇಶ್ ಮಂಗಳೂರು ಅಂತ ಅವರನ್ನು ಲಂಚ ತೆಗೆದುಕೊಂಡಿದ್ದೇನೆ ಅಂತ ಆತನೇ ಒಪ್ಪಿಕೊಂಡಿದ್ರು. ಶಿವರಾಮ್ ಹೆಸರನ್ನೇ ಹೇಳಿದ್ದಾರೆ ಅವರು ಪರ್ಟಿಕ್ಯುಲರ್ ಆಗಿ. ಸಮಿತಿಯನ್ನು ರದ್ದು ಮಾಡದೇ ಇದ್ದಿದ್ದು. 2 ಸುರೇಶ್ ಮತ್ತು ಶಿವರಾಮ್ ಕಾರಂತ್ ಮೇಲೆ FIR ದಾಖಲಾಗಿ ಅವರು ಆರೋಪಿಗಳ ಸ್ಥಾನದಲ್ಲಿ ನಿಂತಿದ್ದರೂ ಶಿವರಾಮ್ಗೆ ಡಾಕ್ಟರ್ ರಾಜ್ ಪ್ರಶಸ್ತಿ ಕೊಟ್ಟಿರೋದು. ಇನ್ನು ಸಬ್ಸಿಡಿ ಸಮಿತಿ ಲಂಚ ತೆಗೆದುಕೊಂಡಿದೆ ಅನ್ನೋದು ಗೊತ್ತಿದ್ರೂ ಆ ಪಟ್ಟಿಯನ್ನು ಸ್ವೀಕಾರ ಮಾಡಿದ್ದು. ರಿಮೇಕು ಅನ್ನೋ ಆರೋಪ ಹೊತ್ತಿರೋ ಚಿತ್ರಗಳಿಗೂ ಕೂಡ ಸಬ್ಸಿಡಿ ನೀಡಿರೋದನ್ನು ಸರ್ಕಾರ ಒಪ್ಕೊಂಡಿರೋದು. ಇನ್ನು ಪ್ರಶಸ್ತಿ ಸಮಿತಿ ಮತ್ತು ವಾರ್ತಾ ಇಲಾಖೆ ಮಾಡಿರೋ ಪ್ರಮುಖ ತಪ್ಪುಗಳನ್ನು ಪಟ್ಟಿ ಮಾಡ್ತೀನಿ. ಪ್ರಶಸ್ತಿ ಕಣದಲ್ಲಿರೋ ಚಿತ್ರಗಳಲ್ಲಿ ದುಡಿದ ಕಲಾವಿದ, ತಂತ್ರಜ್ಞರು ಅಥವಾ ಆಯ್ಕೆ ಸಮಿತಿಯ ಅವರು ಸದಸ್ಯರಾಗಬಾರದು ಎಂಬ ಸ್ಪಷ್ಟ ನಿಯಮ ಇದೆ. ಯಾವುದೇ ತಂತ್ರಜ್ಞ ಮತ್ತು ಕಲಾವಿದ. ಅಶೋಕ್ ಕಶ್ಯಪ್ ಮತ್ತು ಹೇಮಾ ಚೌಧರಿ ಕೆಲವು ಚಿತ್ರಗಳಲ್ಲಿ ಕೆಲಸ ಮಾಡಿದರೂ ಕೂಡ ಅವರು ಸಮಿತಿಯ ಸದಸ್ಯರಾಗಿ ಉಳಿಸ್ಕೊಂಡಿದ್ದು. ಇನ್ನು ಅಶೋಕ್ ಕಶ್ಯಪ್ ಛಾಯಾಚಿತ್ರಗ್ರಾಹಕರಾಗಿ ಕೆಲಸ ಮಾಡಿದ ಸೂಪರ್ ಚಿತ್ರಕ್ಕೆ ಅತ್ಯುತ್ತಮ ಪ್ರಶಸ್ತಿಯನ್ನು ಕೊಟ್ಟಿದ್ದು. ವಿಷ್ಣುವರ್ಧನ್ ಅವರ ಸಮೀಪವರ್ತಿಗಳನ್ನೇ ಹೆಚ್ಚಿನ ಪ್ರಶಸ್ತಿಗಳಿಗೆ ಪರಿಗಣಿಸಿದ್ದು. ಶಿವರಾಮ್, ಭಾರ್ಗವ, ಅಂಬರೀಷ್, ರಾಕ್ಲೈನ್ ಮತ್ತು ಅವರ ಚಿತ್ರ ಸೂಪರ್. ಇನ್ನು ರಾಷ್ಟ್ರಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಚಿತ್ರಗಳನ್ನು ಕಡೆಗಣಿಸಿದ್ದು ಬೆಟ್ಟದ ಜೀವ, ಪುಟ್ಟಕ್ಕನ ಹೈವೇ, ಹೆಜ್ಜೆಗಳು ಮತ್ತು ಬ್ಯಾರಿ. ಇನ್ನು ಕಮರ್ಷಿಯಲ್ ಚಿತ್ರಗಳಿಗೆ ಮಣೆ ಹಾಕುವ ಮೂಲಕ ರಾಜ್ಯ ಪ್ರಶಸ್ತಿಯ ಒಟ್ಟಾರೆ ಆಶಯಕ್ಕೆ ಕೊಡಲಿ ಏಟು ಹಾಕಿದ್ದು. ಕನ್ನಡದ ಸಂಸ್ಕೃತಿಯನ್ನು ಎತ್ತಿ ಹಿಡಿಯುವ ಕಲಾತ್ಮಕ, ಪ್ರಾಯೋಗಿಕ ಮತ್ತು ಗುಣಮಟ್ಟದ ಚಿತ್ರಗಳನ್ನು ಇದು ಪ್ರೋತ್ಸಾಹಿಸಬೇಕು, ಅದು ಆಗ್ತಾ ಇಲ್ಲ. ಇನ್ನು ಯೋಗ್ಯತೆಯ ಆಧಾರದ ಮೇಲೆ ಪ್ರಶಸ್ತಿ ನೀಡುವ ಬದಲು ಎಲ್ಲರನ್ನೂ ಮೆಚ್ಚಿಸುವುದಕ್ಕೆ ಪ್ರಶಸ್ತಿಗಳನ್ನು ಹಂಚ್ತಾ ಇರೋದು. ಹಾಗಾದರೆ ಈ ರಾಜ್ಯ ಪ್ರಶಸ್ತಿ ಅನ್ನೋದು ಏನು ಅನ್ನೋದು ಕ್ಲಿಯರ್ ಆಗಬೇಕು. ಇದರ ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಇದು ಸುವರ್ಣ ನ್ಯೂಸ್ ರಾಜ್ಯದ ಜನತೆಯ ಮುಂದೆ, ಸರ್ಕಾರದ ಮುಂದೆ, ಕಮಿಟಿಯ ಮುಂದೆ ಇಡ್ತಾ ಇರೋ ಪ್ರಶ್ನೆಗಳು. ಇದಕ್ಕೂ ಬೇಕಾದರೆ ಉತ್ತರವನ್ನು ನಿರೀಕ್ಷಿಸ್ತೀವಿ. ಆ ವೇದಿಕೆ ಕೂಡ ಬಂದು ಮಾತಾಡೋದಕ್ಕೆ ಅವಕಾಶ ಕೂಡ ಇದೆ. ನನ್ನ ಜೊತೆ ಹಿರಿಯ ನಿರ್ದೇಶಕ ಅಂತ ಕೋಲ್ಲು ರಾಮಕೃಷ್ಣ ಅವರಿದ್ದಾರೆ. ರಾಮಕೃಷ್ಣ, ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ.
ಜೊತೆಗೆ ನಾಯಕ ನಟಿಯಾಗಿರುವಂಥ ಪ್ರಿಯಾ ಹಾಸನ್ ಇದೆ. ಪ್ರಿಯಾ ಅವರೇ, ನಮ್ಮ ಸ್ಟುಡಿಯೋಗೆ ಸ್ವಾಗತ. ಹಾಗೆ ನನ್ನ ಜೊತೆ ಸದಾಶಿವ ಶಣಯ್ಯರಿದ್ದಾರೆ, ಹಿರಿಯ ಪತ್ರಕರ್ತ ಮತ್ತು ನಿರ್ದೇಶಕ. ನಮ್ಮ ಸ್ಟುಡಿಯೋಗೆ ಸ್ವಾಗತ. ನಮ್ಮ ಜೊತೆ MN ಸುರೇಶ್, ರಾಮು, ಮಹೇಶ್ ಸುಖದರೆ, ರಮೇಶ್ ಕಶ್ಯಪ್ ಇವರೆಲ್ಲರೂ ಕೂಡ ಮಾತಾಡೋರಿದ್ದಾರೆ. ಮೊದಲು ನಾನು ಇವ್ರ ಜೊತೆ ಮಾತಾಡ್ತೀನಿ. ರಾಮಕೃಷ್ಣ ಅವರು, ಇದ್ರ ಬಗ್ಗೆ ಮೊದಲು ಧ್ವನಿ ಎತ್ತಿದ್ದು ನೀವು. ಹೌದು ಸರ್. ಆದರೂ ಕೂಡ ಹೊರಬಂತು. ಹೌದು. ಅಂದರೆ ಯಾರು ಹಿಡಿತದಲ್ಲಿಲ್ಲ, ಯಾರು ಏನು ಬೇಕಾದ್ರೂ ಮಾಡ್ಬೋದು ಅದನ್ನು ಸುವರ್ಣ ವೆರಿ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದೆ ಈಗ. ಯಾಕೆಂದ್ರೆ ಈ ಪ್ರಕರಣವನ್ನು ರಾಜ್ಯದ ಜನತೆ ಮುಂದೆ ಇಟ್ಟಿದ್ದು ಹೀಗೆ. ಮೊದಲೇ ಚಿತ್ರೋದ್ಯಮ ಅನೇಕ ಕಾರಣಗಳಿಂದ, ಬೇರೆ ಬೇರೆ ಕಾರಣಗಳಿಂದ ನಲುಗು ಹೋಗ್ತಾ ಇದೆ. ಅದರಲ್ಲಿ ಇಲ್ಲೂ ಕೂಡ ಈ ರೀತಿಯ ವಿಚಾರಗಳೆಲ್ಲ ಹೊರಬಂದರೆ ಚಿತ್ರೋದ್ಯಮ ಉಳಿಯೋದಕ್ಕೆ ಸಾಧ್ಯನಾ ಸರ್? ಇದು ಈ ಸಬ್ಸಿಡಿ ಪ್ರಕರಣಕ್ಕೆ ಫಸ್ಟ್ ನಾನು ಬರ್ತೀನಿ. ಶಿವರಾಮಣ್ಣ ಅವರು ನನ್ನ ಹತ್ರ ಒಂದು ಸರಿ ಸಿಕ್ಕಿದ್ರು. ಕಮಿಟಿ ಫಾರಮ್ ಆದ ತಕ್ಷಣ ಸಿಕ್ಕಿದಾಗ ನಾನು ಹೇಳಿದೆ ನೋಡಬೇಕು. ನನಗೆ ಹೇಳಿದ್ರು, ಇಲ್ಲ ಶಿವರಾಮ ಮಧ್ಯೆ ಮೆಂಬರ್ನೆಲ್ಲ ಇಟ್ಕೊಂಡು ಮಾತಾಡ್ತಾ ಇದ್ದಾರಂತೆ, ನೋಡಿ ನೀವೇನಾದ್ರು ಮಾಡಿ ನನಗೊಂದು ಬಾಯಿ ಬಿಡಿಸಿ ಅಂತ ಹೇಳಿದ್ರು. ನಾನು ಅದನ್ನು ತನಿಖೆ ಮಾಡಬೇಕು ಅಂತ ಹೇಳಿ ಶಿವರಾಮಣ್ಣವ್ರ ಹತ್ರ ಏನು ಮಾಡಿದೆ, ಸರ್ ನನ್ನ ಸ್ನೇಹಿತರು ಒಂದು 2-3 ಜನ ಹೇಳ್ತಾ ಇದ್ದಾರೆ, ಏನಾದ್ರು ಮಾಡಿಕೊಡ್ಲಿಕ್ಕಾಗತ್ತೆ ಸರ್, ಅವ್ರೇನೋ ಕೊಡ್ತಾರಂತೆ ಅಂತ ಕೇಳಿದೆ. ಇಲ್ಲಿ ಒಂದು ಪ್ಲೇಸಲ್ಲಿ, ಅಂದರೆ ಈ ಸುಚಿತ್ರ ಫಿಲಮ್ ಸೊಸೈಟಿ ಪಕ್ಕದಲ್ಲಿ. ನಂದಿಷ್ಟೇ ನಾನು ಕೇಳ್ತಿರೋದು, ಒಂದು ವೇಳೆ ಶಿವರಾಮಣ್ಣ ಪ್ರಾಮಾಣಿಕರಾಗಿದ್ದರೆ ನಾನು ಕೇಳಿದಾಗ ಅವ್ರು ಏನು ಹೇಳಬೇಕಂದ್ರೆ, ನೀನು ಯಾರ ಹತ್ರ ಮಾತಾಡ್ತಾ ಇದೀಯಪ್ಪ, ನೀನು ನನ್ನ ಹತ್ರ ಮಾತಾಡ್ತಾ ಇದೀಯಾ, ಏನು ಲಂಚದ ವಿಷಯ ನನ್ನ ಹತ್ರ ಮಾತಾಡ್ತೀಯ ಅಂತ ಮಾತಾಡಬೇಕಿತ್ತು. ಅದ್ರ ಬದಲಾಗಿ ಅವ್ರು ಹೇಳಿದ್ದೇನು, ಏನು ಹೇಳಿದ್ರು ಅಂದರೆ, ರಾಮಕೃಷ್ಣ, ನಾನು ಮನೆ ಕಟ್ಟಿ ಮಗನ ಮದುವೆ ಮಾಡಿ ತುಂಬ ತೊಂದರೆಗಂತೂ ಸಿಕ್ಕಾಕೊಂಡಿದ್ದೀನಿ, ಆದರೆ ಸದ್ಯಕ್ಕೆ ನನ್ನ ಮನಸ್ಸಂತೂ ಈಗ ಒಪ್ತಾ ಇಲ್ಲ, ಮುಂದೆ ನೋಡೋಣ ಅಂದರು. ಅಲ್ಲಿ ಅವರಿಂದ ಬಂದಿದ್ದು. ನಾನು ಕೇಳ್ತಿರೋದಷ್ಟೇ, ಯಾರಾದರೂ ಆ ಥರ ಮುಂದೆ ನೋಡೋಣ ಅನ್ನೋದು ಒಂದು, ಸದ್ಯಕ್ಕೆ ಒಪ್ತಾ ಇಲ್ಲ ಅಂದರೆ ಮುಂದೆ ಒಪ್ಬೋದು, ಅದು ಅಲ್ಲಿಂದ ನನಗೆ ಶುರು ಆಯಿತು. ಪ್ರಿಯಾ ಅವರು, ನಿಮ್ಮ ಅಬ್ಜೆಕ್ಷನ್ ಏನು? ನನಗೆ ಈಗ ನಾನು ಇದಕ್ಕಿಂತ ಮುಂಚೆನೇ ನಾನು ಲಾಸ್ಟ್ ಸಿನಿಮಾದಲ್ಲೇ ನಾನು ಪ್ರಶಸ್ತಿಗೆ, ಸಬ್ಸಿಡಿಗೆ ಎಲ್ಲದಕ್ಕೂ ನಾನು ಹೋರಾಡಿದ್ದೆ. ಆವಾಗಲೇ ಅನ್ಯಾಯ ಆಗಿತ್ತಂತ ನಾನು ಕೇಸು ಹಾಕಿದ್ದೀನಿ, ಕೇಸಲ್ಲಿ ಗೆದ್ದಿದ್ದು ಆಯಿತು. ಆದರೆ ಈ ಸತಿನೂ ಅದೇ ಅನ್ಯಾಯನೇ ಮಾಡಿದ್ದಾರೆ. ಈಗ ಒಂದು ಕನ್ನಡದ ಹುಡುಗಿಯಾಗಿ ನಾನು ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈರೆಕ್ಷನ್, ಆ್ಯಕ್ಟಿಂಗ್, ಓನ್ ಪ್ರೊಡಕ್ಷನ್, ಆ್ಯಕ್ಟಿಂಗ್ ಪ್ಲಸ್ ನಾನು ಓನ್ ವಾಯ್ಸ್ ಡಬ್ ಮಾಡಿದ್ದೀನಿ, ವಿತೌಟ್ ಡಬ್ ಫೈಟ್ಸ್ ಮಾಡಿದ್ದೀನಿ. ಇಷ್ಟು ವಿಭಾಗದಲ್ಲಿ ನಾನು ಕೆಲಸ ಮಾಡಿ ಈ ಥರ ಒಂದು ಪ್ರತಿಭೆನ ಗುರುತಿಸಿ ಪ್ರೋತ್ಸಾಹಿಸಿಲ್ಲ ಅಂದಮೇಲೆ ಎಂಥ ಪ್ರಶಸ್ತಿ ಅಂತ ನನಗೆ ಅನ್ಯಾಯ ಮಾಡಿಲ್ಲ. ಪ್ರಶಸ್ತಿ ನಮಗೆ, ನಾವು ಸಾಕಷ್ಟು ಇವಾಗ ಬರ್ತಾ ಇರೋ ಯೂತ್ಸು ಸಿನಿಮಾ ಇಂಡಸ್ಟ್ರಿಗೆ ಸಾಕಷ್ಟು ಕನಸುಗಳನ್ನ ಹೊತ್ತು ಬಂದಿರ್ತಾರೆ. ಅವರಿಗೆ ಸರಿಯಾದ ಪ್ರತಿಭೆನ ಗುರುತಿಸಿ ಪ್ರೋತ್ಸಾಹ ಮಾಡಿದರೆ ಅವರು ನೆಕ್ಸ್ಟ್ ಸಾಕಷ್ಟು ಹೊಸ ಒಂದು ಪ್ರಯತ್ನ ಮಾಡ್ಬೋದು. ಇವರು ಒಂದು ಮಾಡಿದಾಗ್ಲೇ ಯಾರೂ ಗುರುತಿಸಿಲ್ಲ ಅಂದರೆ ನಮಗೆ ನೆಕ್ಸ್ಟ್ ಮಾಡಬೇಕನ್ನೋ ಮನೋಭಾವನೆ ಬರಲ್ಲ. ಎಲ್ಲ ಒಂದು ಕಡೆ ಇದು ಅನ್ಯಾಯ ಆದಂಗಲ್ವಾ. ಬೇರೆ ಯಾವ ಪ್ರತಿಭೆ ನಮ್ಮ ಕನ್ನಡದಲ್ಲಿ, ಬೇರೆ ಯಾವ ನಟಿಯರು ಈ ಎಲ್ಲ ಭಾಗದಲ್ಲಿ ಸೈಮಲ್ಟೇನಿಯಸ್ ಆಗಿ ಮಾಡಿದ್ದಾರೆ ಅಂತ ತೋರಿಸ್ಲಿ, ಅವಾಗ ನಾನು ಅದನ್ನು ಒಪ್ಕೋತೀನಿ. ಅಂದರೆ ಈಗಾಗಿರೋ ರಾಜ್ಯ ಪ್ರಶಸ್ತಿ ನೀಡಿರೋದು ಸರಿ ಇಲ್ಲ ಅಂತ ಹೇಳ್ತೀರಿ? ನನಗೆ ಅನಿಸ್ತಾ ಇರೋದು ಹೌದು, ನನಗೆ ಅನ್ಯಾಯ ಆಗಿದೆ. ನನ್ನನ್ನು ಗುರುತಿಸಲಿಲ್ಲ ನಮ್ಮ ರಾಜ್ಯ ಸರ್ಕಾರ ಆಗಿರ್ಬೋದು. ಅತ್ಯುತ್ತಮ ನಟಿ ಇಲ್ದಿರೋ ಅಟ್ಲೀಸ್ಟ್ ಇಷ್ಟು ಒಂದು ವಿಭಾಗದಲ್ಲಿ ನಾನು ಸಿನಿಮಾ ಮಾಡಿದಾಗ, ಇಷ್ಟು ನನ್ನ ಸಿನಿಮಾ ಸಕ್ಸಸ್ಫುಲ್ ಆದಾಗ ಒಂದು ವಿಶೇಷ ಪ್ರಶಸ್ತಿ ಅಂತನಾದ್ರೂ ಗುರುತಿಸಿ ನನ್ನನ್ನು ಪ್ರೋತ್ಸಾಹಿಸಬಹುದಿತ್ತಲ್ವಾ ಅಲ್ವಾ ನಟಿಯಾಗಿ. ಮತ್ತೆ ಇನ್ನೊಂದು ವಿಚಾರ, 29 ಪ್ರಶಸ್ತಿನ ಅನೌನ್ಸ್ ಮಾಡಿ ಕೊನೆಗೆ ಒಂದು ವಿಶೇಷ ಪ್ರಶಸ್ತಿ ಅಂತ ಅನೌನ್ಸ್ ಮಾಡಿದ್ದಾರೆ. ಒಂದೇ ಒಂದು ಪೇಪರಲ್ಲಿ ಮಾತ್ರ ಅದು ಬಂದಿದೆ, ಬೇರೆ ಯಾವುದೇ ಪೇಪರಲ್ಲಿ ಅದು ಬಂದಿಲ್ಲ. ಇದು ಎಷ್ಟು ಮಟ್ಟಿಗೆ ಸರಿ? ಎಲ್ಲ ಜೂರಿಗಳೆಲ್ಲ ಸೈನ್ ಮಾಡಿ CM ಅವ್ರ ಹತ್ರ ಹೋದ ಮೇಲೆ ಇನ್ನೊಂದು 30ನೇ ಪ್ರಶಸ್ತಿ ವಿಶೇಷ ಪ್ರಶಸ್ತಿ ಅಂತ ಅನೌನ್ಸ್ ಮಾಡಿದ್ದಾರೆ. ಯಾವ ಮಾನದಂಡಗಳನ್ನ ಇಟ್ಕೊಂಡು ಈ ಪ್ರಶಸ್ತಿನ ಅನೌನ್ಸ್ ಮಾಡಿದ್ರು, ಮತ್ತು ಒಂದು ಓನ್ ವಾಯ್ಸ್ ಡಬ್ಬಿಂಗ್ ಮಾಡಿಲ್ಲ ಅಂದರೆ ರಾಜ್ಯ ಪ್ರಶಸ್ತಿ ಸಿಗಲ್ಲ ಅನ್ನೋದಿದೆ. ಲಾಸ್ಟ್ ಟೈಮ್ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಆಗಿತ್ತು. ಈ ಸತಿ ಎಲ್ಲರೂ ಇವ್ರು ಕೊಟ್ಟಿರೋ ಅಂಥವ್ರು ಎಲ್ಲರೂ ಓನ್ ವಾಯ್ಸ್ ಡಬ್ಬಿಂಗ್ ಮಾಡಿದ್ದಾರೆ. ಇನ್ನೊಂದ್ಸತಿ ಪರಿಶೀಲನೆ ಮಾಡಲಿ ಅದನ್ನು. ರೈಟ್. ಸದಾಶಿವ ಅವರು, ಇನ್ನೊಂದು ಪ್ರಮುಖವಾದ ಪ್ರಶ್ನೆ ಇದೆ. ಯಾವ ಚಿತ್ರಕ್ಕೆ ಸಬ್ಸಿಡಿ ಸಿಗುತ್ತೆ, ಯಾರಿಗೆ ರಾಜ್ಯ ಪ್ರಶಸ್ತಿ ಸಿಗುತ್ತೆ, ಯಾವ್ಯಾವ ಚಿತ್ರಗಳಿಗೆ ಪ್ರಶಸ್ತಿಗಳು ಸಿಗುತ್ತೆ ಅನ್ನೋದು ಬಹುಶಃ ಅದು ಅನೌನ್ಸ್ ಆಗೋದಕ್ಕೆ ಮೊದಲೇ ಇಡೀ ಗಾಂಧಿನಗರದಲ್ಲಿ ಅದ್ರ ಪ್ರತಿಗಳು ಸಿಗುತ್ತೆ ಅಂದರೆ ಇದು ಏನಿದು ಪ್ರಶಸ್ತಿ ಪಡೋದು? ಅಂದರೆ ಅವ್ರು ಯಾರು, ಅವರು ಸರ್ಕಾರ ನೇಮಕ ಮಾಡಿದ ಅಧಿಕಾರಿಗಳಲ್ಲ, ಎಲ್ಲ ನಿಮ್ಮ ಚಿತ್ರೋದ್ಯಮದವರು. ಇವ್ರು ಹೀಗೆ ನಡ್ಕೊಂಡ್ಬಿಟ್ರೆ ಏನು ಕತೆ ಇದು ಚಿತ್ರೋದ್ಯಮದ್ದು? ನೋಡಿ ಏನಾಗುತ್ತೆ, ಈ ಪ್ರಶಸ್ತಿ ಆಮೇಲೆ ಯಾರಿಗಾರ ಬೇಜಾರಾಗುತ್ತೆ ಅಂತ ಅವ್ರಿಗೊಂದು ಅವಾರ್ಡು, ಇವ್ರಿಗೊಂದು ಅವಾರ್ಡು. ಮೊದಲು ಕಮರ್ಷಿಯಲ್ ಚಿತ್ರ ಕೊಟ್ಟಿದ್ದು ಮೊದಲು ಕಲಾತ್ಮಕ ಚಿತ್ರಗಳಿಗೆ, ಗುಣಮಟ್ಟ ಚಿತ್ರಗಳಿಗೆ ಅಂತ ಬಂತು. ಅದನ್ನು ತಗೊಂಡು ಕಮರ್ಷಿಯಲ್ ಚಿತ್ರಕ್ಕೆ ಒಂದಕ್ಕೆ ಅಂತ ಆಯ್ತು. ಆಮೇಲೆ ಒಂದು ಅಂತ ಶನಯ್ಯನವ್ರ ಮೆಚ್ಚಕ್ಕೊಂದು, ಪ್ರಿಯಾ ಅವ್ರಿಗೊಂದು, ಕೋಡ್ಲವ್ರಿಗೊಂದು ಕೊಡಿ, ಇನ್ನೊಬ್ರಿಗೊಂದು ಕೊಡಿ. ಏನಿದು ಹಂಚಿಕೆ? ಏನಾಗಿದೆ, ಈ ಪ್ರಶಸ್ತಿಯ ಕಾನ್ಸೆಪ್ಟ್ ಇದೆಯಲ್ಲ, ಅದು ಏನಂತ ಯಾರಿಗೂ ಗೊತ್ತಾಗ್ತಲ್ಲ ಅಂತ ಒಂದು ಗೊಂದಲದಲ್ಲಿ ಕನ್ನಡ ಚಿತ್ರರಂಗ ಇದೆ. ಉದಾಹರಣೆಗೆ ರಾಷ್ಟ್ರ ಮಟ್ಟದಲ್ಲಿ ನಮಗೆ ಯಾವ ಚಿತ್ರಗಳಿಗೆ ಪ್ರಶಸ್ತಿ ಸಿಗುತ್ತೋ ಅದು ಇಲ್ಲಿ ಸಿಗೋದೇ ಇಲ್ಲ ಈಗೊಂದು 3-4 ವರ್ಷದಿಂದ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾರಿಗೆ ಕನ್ನಡದ ನಿರ್ದೇಶಕ ಅವರಿಗೆ ಇಲ್ಲಿ ಸಿಗಲ್ಲ. ಅಂದರೆ ಹಾಗಾದ್ರೆ ಅಲ್ಲಿ ಸಿಕ್ಕಿದ ಸುಳ್ಳು, ಇಲ್ಲಿ ಸಿಕ್ಕಿದ ಸತ್ಯನ?
ಅಲ್ಲ ಅದೇ ಪ್ರಶಸ್ತಿಯನ್ನ ಈಗ ಅಲ್ಲಿ ಹೇಗೂ ಒಂದು ಪ್ರಶಸ್ತಿ ಸಿಕ್ಕಿದೆ ಇವರಿಗೆ ಬಿಡಿ, ಇಲ್ಲಿ ಬೇರೆಯವ್ರಿಗೆ ಕೊಡೋಣ ಅಂತ ಆ ರೀತಿಯಲ್ಲಿ ಅಂದ್ರೆ ಎಲ್ಲರನ್ನೂ ಸಮಾಧಾನ ಮಾಡೋ ರೀತಿಯಲ್ಲಿ ಎಲ್ಲರಿಗೂ ಇದನ್ನ ಕೊಡೋ ರೀತಿಯಲ್ಲಿ ಹಿಂದೆ ಏನಾಗ್ತಿತ್ತು, ಒಂದು ಅತ್ಯುತ್ತಮ ಚಿತ್ರ ಅಂದರೆ ಅದಕ್ಕೆ ಕನಿಷ್ಠ 4, 5, 6 ಪ್ರಶಸ್ತಿ ಸಿಗ್ತಿತ್ತು. ಉತ್ತಮ ಗಾಯಕ, ಉತ್ತಮ ಕತೆ, ಉತ್ತಮ ಚಿತ್ರಕಥೆ, ಉತ್ತಮ ನಿರ್ದೇಶಕ, ಹೀಗೆ. ಅಂದರೆ ಒಂದು 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 ಅಡಿಗೆ ಒಳ್ಳೆಯದಾಗಬೇಕಾದ್ರೆ ಅದಕ್ಕೆ ಹುಳಿ ಸಾರು ಎಲ್ಲ ಸೇರಿನೇ ಹದವಾಗಿ ಸೇರಿದ್ರೆ ಅಡುಗೆ ಚೆನ್ನಾಗಾಗುತ್ತೆ. ಇವತ್ತು ಈಗಿನ ಟ್ರೆಂಡ್ ಏನಿದೆ, ಅತ್ಯುತ್ತಮ ಚಿತ್ರ ಒಂದು ಸಿಗುತ್ತೆ, ಆದರೆ ಅದರ ಡೈರೆಕ್ಟ್ರಿಗಿಲ್ಲ, ಕತೆಗಿಲ್ಲ, ಚಿತ್ರಕಥೆಗಿಲ್ಲ, ಸಂಭಾಷಣೆಗಿಲ್ಲ, ಗಾಯನಕ್ಕಿಲ್ಲ, ಬೇರೆ ಯಾವ ಪ್ರಶಸ್ತಿನೂ ಸಿಗಲ್ಲ ಅದಕ್ಕೆ. ಅದೆಲ್ಲ ಬೇರೆ 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 ಅವರಿಗೆ ಫಸ್ಟ್ ಕೊಟ್ಬಿಟ್ಟಿದ್ದೀವಲ್ಲ, ಇನ್ನು ಬೇಡ ಅಂತ ನೆಕ್ಸ್ಟ್ ಎಲ್ರಿಗೂ ಕೊಡೋದು, ಈ ಥರದ. ಹಾಗಾದರೆ ಒಂದು ಉತ್ತಮ ಚಿತ್ರ ಹೇಗಾಗುತ್ತೆ? ಆ ಚಿತ್ರದ ನಿರ್ದೇಶಕ ಕತೆಗೂ ಸಿಗಲ್ಲ, ಚಿತ್ರಕಥೆ ಅಂದ್ರೆ ವೆರಿ ಇಂಪಾರ್ಟೆಂಟ್, ಅದಕ್ಕೂ ಸಿಗಲ್ಲ, ಸಂಭಾಷಣೆ ಸಿಗಲ್ಲ, ಕಾನ್ಸೆಪ್ಟ್ ಸಿಗಲ್ಲ, ಹಾಡಿಗೆ ಸಿಗಲ್ಲ, ಹೀರೋ ಸಿಗಲ್ಲ, ಹೀರೋಯಿನ್ ಸಿಗಲ್ಲ. ಎಷ್ಟೋ ಭಾಗಗಳಿಗೆ ಇವರು ಅವಾರ್ಡ್ಗಳೇ ನಿಮ್ಮ ಇಲ್ಲ, ಪ್ರಕಾರ ಎಲ್ಲರಿಗೂ ಪ್ರಶಸ್ತಿಗಳೇ ಯಾರಿಗೂ ಇಲ್ಲ. ಸಿಗ್ತಾ ಇದೆ, ನನಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋದಾ? ನನಗೆ ಯಾಕೆ ಅಥವಾ ಸಿಗ್ತಾ ಇಲ್ಲ ನಾವು ಒಳ್ಳೆ ಅಂತಲ್ಲ? ಕೆಲಸ ಮಾಡಿದೀನಿ ನನಗೆ ಕೊಡಬೇಕು ಅಂತ ಕೇಳ್ತಾ ಇದ್ದೀನಿ. ಖಂಡಿತ ಅಲ್ಲ. ನಾನು ಬರೀ ಆ್ಯಕ್ಟೇ ಮಾಡಿದ್ದಿದ್ರೆ ಬೇರೆ ಹೀರೋಯಿನ್ಸು ಆ್ಯಕ್ಟ್ ಮಾಡಿದ್ದಾರೆ, ಸಾಕಷ್ಟು ಸಿನಿಮಾಗಳು ಕಾಂಪಿಟೇಷನಲ್ಲಿ ಇರುತ್ತೆ. ನಂತರ ಎಲ್ಲ ವಿಭಾಗದಲ್ಲೂ ವರ್ಕ್ ಮಾಡಿರೋ ಅಂಥ ಪ್ರತಿಭೆ ಯಾರೂ ಇಲ್ಲ. ಒಂದು ಹೊಸದಾಗಿ ನಾವುಗಳು ಬಂದು ಒಂದು ಕನಸುಗಳನ್ನ ಕಟ್ಕೊಂಡು ಹೊಸದಾಗಿ ಈ ಒಂದು ಪ್ರಯತ್ನ ಮಾಡಿ ಅದರಲ್ಲಿ ಸಕ್ಸಸ್ಫುಲ್ ಆದಾಗ ಈ ಥರ ಒಂದು ಪ್ರತಿಭೆನ ಕನ್ನಡ ಚಿತ್ರರಂಗ ಗುರುತಿಸಿ ಅವ್ರನ್ನ ಪ್ರೋತ್ಸಾಹಿಸಿಲ್ಲ ಅಂದರೆ ಏನಕ್ಕೆ ಮಾಡಬೇಕು ನಾವು? ನಮ್ಮವರೇ ನಮ್ಮನ್ನ ಗುರುತಿಸಿಲ್ಲ ಅಂದ್ರೆ ನಾನೋಗಿ ಬೇರೆ ಕಡೆ ಸರ್ಕಾರ ಪ್ರಶ್ನೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಸರ್ಕಾರ ಎಲ್ಲದರಲ್ಲೂ ಅವರು ಇನ್ವಾಲ್ವ್ ಆಗಲ್ಲ. ಇವ್ರು ಸಿನಿಮಾ ಇಂಡಸ್ಟ್ರಿ ಅವರನ್ನೇ ಅವರು ಗುರುತಿಸ್ಬಿಟ್ಟು ಕಮಿಟಿ ಅಂತ ಮಾಡಿರ್ತಾರೆ. ಖಂಡಿತ ಹೇಳಲೇಬೇಕಾಗತ್ತೆ ಅದನ್ನು. ಯಾಕಂದರೆ ಈ ಥರ ಒಂದು ಪ್ರತಿಭೆನ ಅವ್ರು ಗುರುತಿಸಿಲ್ಲ ಅಂದಮೇಲೆ ಏನಕ್ಕೆ ಈ ಥರ ಮಾಡ್ತಿದ್ದಾರೆ, ಅದು ನನಗೆ ರೀಸನ್ ಬೇಕು. ಏನಕ್ಕೆ ಮಾಡ್ತಾ ಇದ್ದಾರೆ, ನಮ್ಮಲ್ಲಿ ಏನು ತಪ್ಪಿದೆ, ಏನಕ್ಕೆ ಒಂದು ನಮ್ಮನ್ನು ಗುರುತಿಸಿಲ್ಲ ಅನ್ನೋದಕ್ಕೆ ಒಂದು ಡೆಫಿನೇಷನ್ ಬೇಕು. ಮತ್ತೆ ಇವ್ರು ಮಾಡಿರೋದೆಲ್ಲ ಕರೆಕ್ಟ್. ಯಾರನ್ನ ಕೇಳ್ತೀರಿ ಈಗ? ಯಾರನ್ನ ಕೇಳ್ತೀರಿ? ಚಿತ್ರೋದ್ಯಮ ಯಾರನ್ನ ಕೇಳ್ತೀರಿ? ಯಾರನ್ನ ಕೇಳಿದ್ರೆ ಇವಾಗ ರೂಲ್ಸ್ ಮಾಡಿ ಆಯ್ತಲ್ಲ. ನಾನು ಲಾಸ್ಟ್ ಟೈಮಿಂದನೂ ಕೇಳ್ತಾನೆ ಇದ್ದೀನಿ. ಲಾಸ್ಟ್ ಟೈಮಿಂದ ನಾನು ಕೋರ್ಟಲ್ಲಿ ಕೂಡ ಇದನ್ನು ಹೇಳಿದ್ದೀನಿ. ಯಾವ ಮಾನದಂಡಗಳನ್ನ ಇಟ್ಕೊಂಡು ನೀವು ಸಬ್ಸಿಡಿ ಕೊಡ್ತೀರಾ ಸಿನಿಮಾಗೆ, ಯಾವ ಒಂದು ರೂಲ್ಸ್ ರೆಗ್ಯುಲೇಷನ್ ಇಟ್ಕೊಂಡು ನೀವು ಪ್ರಶಸ್ತಿನ ಅನೌನ್ಸ್ ಮಾಡ್ತೀರಾ ಅಂತ. ಎಲ್ಲಿ ಸರಿಯಾದ ಆನ್ಸರ್ ಸಿಗ್ತಾ ಇದೆ? ಎಲ್ಲೂ ಸರಿಯಾದ ಆನ್ಸರ್ ಸಿಗ್ತಾ ಇಲ್ಲ. ಇವತ್ತು ನಾನು ಒಬ್ಬಳೇ ಬಂದಿಲ್ಲ, ಸುಮಾರು ಜನ ಬಂದಿದ್ದಾರೆ ಕನ್ನಡ ಚಿತ್ರರಂಗದಿಂದ ನಮಗೆ ಅನ್ಯಾಯ ಆಗಿದೆ ಅಂತ. ಇವರು ನ್ಯಾಯವಾಗಿ ಕೊಟ್ಟಿದ್ದರೆ ಯಾರೂ ಬರೋದೇ ಇಲ್ವಲ್ಲ. ರೈಟ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಭಾಳ ಚೆನ್ನಾಗಿದ್ದಾರೆ ಮಾತಾಡೋದಕ್ಕೆ. ಧನ್ಯವಾದ ನಮ್ಮ ಜೊತೆ ಇಷ್ಟೊತ್ತು ಮಾತಾಡೋದಕ್ಕೆ. ನಿಮ್ಮ ಚರ್ಚೆ ಇನ್ನಷ್ಟು ಮುಂದುವರಿಸ್ತೀನಿ. ಅದಕ್ಕೆ ಮೊದಲು ಚಿಕ್ಕ ಬ್ರೇಕ್.